ಪ್ರೀತಿಯ ಸ್ನೇಹಿತರಿಗೆಲ್ಲ ಅಡುಗೆ ಚಾನಲ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಇವತ್ತು ನೋಡ್ರಿ ಸಾರಿನ ಪುಡಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ರಸಂ ಪೌಡರ್ ತೋರಿಸ್ರಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಘಮ ಘಮ ಅನ್ನುವಂತಹ ಒಳ್ಳೆ ಸಾರಿನ ಪುಡಿ ರೆಸಿಪಿಯನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಇದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಇದರಲ್ಲಿ ನಾನು ಹೇಳ್ತಕ್ಕಂತಹ ಸಾಮಗ್ರಿಗಳನ್ನು ಹಾಕ್ಕೊಳ್ರಿ. ಇಲ್ಲಿ ನೋಡ್ರಿ 1 ಚಮಚ ಆಗಷ್ಟು ಮೆಣಸು ಕಾಳು, ಮೆಣಸು ಜಾಸ್ತಿ ಹಾಕಬಾರ್ದು ಸಾರಿಗೆ. 1 ಚಮಚ ಆಗಷ್ಟು ಮೆಣಸು, 1/4 ಕಪ್ ಆಗಷ್ಟು ಜೀರಿಗೆ ಜಾಸ್ತಿ ಇರಬೇಕು, ಮೆಣಸು ಕಡಿಮೆ ಇರಬೇಕು. ಹೀಗೆ ಮೆಣಸು ಜೀರಿಗೆಯನ್ನು ಹಾಕ್ಕೊಂಡ್ಮೇಲೆ 1 ಸಣ್ಣ ಚಮಚದಷ್ಟು ಮೆಂತ್ಯ ಕಾಳು ಅಷ್ಟೇ, ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ, ಸುಮ್ಮನೆ ಪರಿಮಳಕ್ಕೋಸ್ಕರ ಹಾಕ್ಕೊಳ್ಳೋದು. ಮತ್ತು 1 ಚಮಚದಷ್ಟು ಸಾಸಿವೆ. ಹೀಗೆ ಇಷ್ಟನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಒಂಚೂರು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಹೀಗೆ ಪರಿಮಳ ಬರಬೇಕು. ಮೆಣಸು ಜೀರಿಗೆ ಎಲ್ಲ ಘಮ್ ಅಂತ ಪರಿಮಳ ಬರ್ತಾ ಇರುತ್ತೆ. ಸಾಸಿವೆ ಸಿಡಿಯೋದಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕ ಹುರಿದು ಇದಕ್ಕೆ ಖಾರಕ್ಕೆ ನಾನಿಲ್ಲಿ ಒಂದು 20 ಆಗಷ್ಟು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಗುಂಟೂರು ಬ್ಯಾಡಿಗೆ ಸೇರಿಸಿ ತೊಗೊಳ್ಳೋದಾದರೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ರಿ. ಗುಂಟೂರು ಖಾರ ಇರುತ್ತೆ. 20 ರಿಂದ 25 ಆಗಷ್ಟು ಮೆಣಸಿನ್ಕಾಯಿನ ತೊಗೋಬೋದು. ಒಣಮೆಣ್ಸಿನ್ಕಾಯಿ ನಾನಿಲ್ಲಿ ಬರೀ ಬ್ಯಾಡ್ಗೆ ಹಾಕಿದ್ದೀನಿ. ಒಂದೊಂದು ಸಲ ಗುಂಟೂರು ಇದ್ದರೆ ಸೇರಿಸ್ತೀನಿ, ಇಲ್ಲ ಅಂದರೆ ಬರೀ ಬ್ಯಾಡ್ಗೆ ಹಾಕ್ತೀನಿ. ಈಗ 1 ಮುಷ್ಟಿ ಆಗಷ್ಟು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಂಚೂರು ಎಣ್ಣೆ ಹಾಕಿ ಗರಿಗರಿ ಆಗೋ ತನಕ ಹುರ್ಕೋಬೇಕು. ಮೆಣಸಿನ್ಕಾಯಿಗೆ ಒಂಚೂರು ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ. ಈ ರೀತಿಯಾಗಿ ಸಾರಿನ ಪುಡಿ ಒಂದು ಸಲ ಮಾಡ್ಕೊಂಡು ಟ್ರೈ ಮಾಡಿರಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆ ಪರಿಮಳ ಇರುತ್ತೆ. ಮತ್ತು ಸಾರು ಸಹ ನಿನ್ನೆ ನಿಮಗೆ ತೋರಿಸಿದೆ ನಾನು ದ್ವಾದಶಿ ಅಡುಗೆಯಲ್ಲಿ ಎಷ್ಟು ಚೆನ್ನಾಗಾಗಿತ್ತು ಅಂತ. ಆ ರೀತಿ ಸಾರು ಆಗಬೇಕು ಅಂದರೆ ಈ ಥರದ ಸಾರಿನ ಪುಡಿ ಮಾಡ್ಕೊಳ್ರಿ ಸ್ನೇಹಿತರೆ. ಹಾಗೆ ಹುರ್ಕೊಂಡು ಇದಕ್ಕೆ ಇಂಗು ಹಾಕಬೇಕು. ಇಂಗು ಸ್ವಲ್ಪ ಜಾಸ್ತಿ ಹಾಕಬೇಕು. ಸಾರಿನ ಪುಡಿ ಯಾಕೆ ಅಷ್ಟು ಪರಿಮಳ ಇರುತ್ತೆ ಅಂದರೆ ಸ್ವಲ್ಪ ಇಂಗು ಯಥೇಚ್ಛವಾಗಿ ಹಾಕಬೇಕು. ನಂತರ ಇದಕ್ಕೆ 2 ಕಪ್ ಆಗಷ್ಟು ಧನಿಯಾ ಬೀಜ ಅಂದರೆ ಕೊತ್ತಂಬರಿ ಬೀಜವನ್ನು ಹಾಕ್ಕೋಬೇಕು. ನೋಡಿ, ಹೀಗೆಲ್ಲ ಒಟ್ಟಿಗೆ ಒಂದು ಸಲ ಬಿಸಿ ಮಾಡ್ಕೊಳ್ಳೋದು. ಕೊತ್ತಂಬರಿ ಬೀಜ ಜಾಸ್ತಿ ಹುರಿಯೋದಕ್ಕೆ ಹೋಗಬೇಡ್ರಿ, ಅದರ ಪರಿಮಳ ಹೊಟ್ಟೋಗ್ಬಿಟ್ರೆ ಸಾರು ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ತುಂಬ ಕಪ್ಪಗೆ ಹುರ್ಕೋಬೇಡ್ರಿ, ಸ್ವಲ್ಪ ಪರಿಮಳ ಬರಲಿಕ್ಕೆ ಶುರುವಾದರೆ ಸಾಕು. ಆದಷ್ಟು ಹುರಿದು ಇದನ್ನು ಸ್ಟವ್ ಆಫ್ ಮಾಡಿಬಿಡೋಣ. ಇದೆಲ್ಲ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಫಸ್ಟು ನೀವು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯನ್ನು ಹಾಕ್ಕೋಬೇಕು. ಎಲ್ಲನೂ ಒಟ್ಟಿಗೆ ಹುರಿದಿರ್ತೀವಲ್ವ, ಮೆಣಸಿನ್ಕಾಯಿ ಫಸ್ಟ್ ಆರಿಸ್ಕೊಂಡು ಹಾಕ್ಕೊಂಡು ಪುಡಿ ಮಾಡಿಕೊಂಡು ನಂತರ ಕೊತ್ತಂಬರಿ ಬೀಜ ಎಲ್ಲನೂ ಹಾಕಿ ಪುಡಿ ಮಾಡಿರಿ. ಈ ಥರ ಆಗುತ್ತೆ ಆವಾಗ. ಯಾಕಂದರೆ ಒಟ್ಟಿಗೆ ಪುಡಿ ಮಾಡ್ಕೊಂಬಿಟ್ರೆ ಮೆಣಸಿನ್ಕಾಯಿ ನುರಿಯೋದಿಲ್ಲ ಅಂತ ಹೇಳ್ತೀವಿ, ಅಂದರೆ ಸಣ್ಣ ಆಗೋದಿಲ್ಲ ಮೆಣಸಿನ್ಕಾಯಿ. ಅದಕ್ಕೋಸ್ಕರ ಫಸ್ಟು ಒಣಮೆಣ್ಸಿನ್ಕಾಯಿ ಪುಡಿ ಮಾಡಿಕೊಂಡು ಆಮೇಲೆ ಕೊತ್ತಂಬರಿ ಬೀಜ ಜೀರಿಗೆ ಮೆಣಸು ಎಲ್ಲನೂ ಒಟ್ಟಿಗೆ ಹಾಕಿ ಈ ರೀತಿ ನೈಸಾಗಿ ಪೌಡರ್ ಮಾಡ್ಕೊಳ್ರಿ. ಘಮ ಘಮ ಅಂತ ಇರುತ್ತೆ ಸಾರಿನ ಪುಡಿ. ಇದನ್ನು ಹಾಕಿ ಬೇಳೆ ಕಟ್ ಹಾಕಿ ಸಾರು ಮಾಡಿದರೆ ಅಂತೂ ಸೂಪರಾಗಿರುತ್ತೆ. ತುಂಬ ಜನ ಕೇಳ್ತಾಯಿದ್ರಿ ಮಠಗಳಲ್ಲಿ ಮಾಡೋ ಥರ ಸಾರು ಮತ್ತು ಶೃಂಗೇರಿ ಅಲ್ಲೆಲ್ಲ ಸಾರು ತುಂಬ ಚೆನ್ನಾಗಿರುತ್ತಲ್ವ ಸ್ನೇಹಿತರೆ, ಅದೇ ಥರದ ಸಾರಿನ ಪುಡಿಯನ್ನು ತೋರಿಸ್ಕೊಡ್ರಿ ಅಂತ ಕೇಳ್ತಾಯಿದ್ರಿ. ಇದರಿಂದ ಸಾರು ಮಾಡಿದರೆ ಈ ಪುಡಿಯಿಂದ ಅದೇ ಥರನೇ ಇರುತ್ತೆ. ಸಾರು ಮಾತ್ರ ಚೆನ್ನಾಗಿ ಕುದಿಸ್ಬೇಕು, ಆವಾಗಲೇ ಅದು ಪರಿಮಳ ಬಿಟ್ಕೊಳ್ಳೋದು. ಆ ಕಡೆ ಎಲ್ಲ ಶೃಂಗೇರಿ ಹೊರನಾಡು ಅಲ್ಲೆಲ್ಲ ಹೋದರೆ ಫಸ್ಟ್ ಹಾಕೋದೇ ಸಾರು, ಅನ್ನ ಸಾರು ಅಲ್ವಾ, ಹೊಟ್ಟೆ ತುಂಬ ಅನ್ನ ಸಾರು ಹಾಕ್ತಾರೆ. ಉಡುಪಿ ಕಡೆನೂ ಅಷ್ಟೇ, ಅಂದರೆ ಸಾರಿಗೆ ಅಷ್ಟು ಮಹತ್ವ ಅವರೆಲ್ಲ ಕೊಡ್ತಾರೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ. ನಮ್ಮ ಮನೆಗಳಲ್ಲೂ ಅಷ್ಟೇ ಸ್ನೇಹಿತರೆ, ಸಾರು ಇರಲೇಬೇಕು. ನೀವೇನೇ ಹುಳಿ ಮಾಡಿರಿ ಏನೇ ಮಾಡಿದರೂ ಕೂಡ ಸಾರು ಮಾಡಲೇಬೇಕು. ಸಾರು ಇಲ್ವಾ ಅಂತ ಕೇಳ್ತಾರೆ. ಹಾಗಾಗಿ ಸಾರು ತುಂಬ ಇಂಪಾರ್ಟೆಂಟ್ ನಮ್ಮ ಮನೆಗಳಲ್ಲಿ. ಹಾಗಾಗಿ ನೀವು ಸಹ ಇದೇ ರೀತಿ ಸಾರಿನ ಪುಡಿ ಮಾಡಿಕೊಂಡು ಸಾರು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ತುಂಬ ಜನ ಅಡುಗೆನ ಇಷ್ಟಪಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿರಿ. ನನ್ನನ್ನು ಇನ್ನೊಂದಷ್ಟು ಅಡುಗೆಗಳನ್ನು ಹಾಕೋದಕ್ಕೆ ಪ್ರೋತ್ಸಾಹ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ.